Mangalore Idol. Welcome and welcome. This is Preetham here, your host for this semi-final which has just begun with a big bang. You have seen that Mangalore Idol 2015 went through a very wonderful audition where we had more than 200 participants and we have picked up the best 20. And today is the first semi-finals which we are going to show it to you. So, when I was young, ನಾನು ಸಣ್ಣದಿರುವಾಗ ನನಗೆ ಒಂದು ಟಿವಿಯಲ್ಲಿ ನಾನು ಇಂಡಿಯನ್ ಐಡಲ್ ಆಗಲಿ ಸಾರೆಗೆಮ್ ಆಗಲಿ ನೋಡಿ ನಮಗೆ ತುಂಬ ಆಸೆ ಇತ್ತು. ನನಗೂ ಟ್ಯಾಲೆಂಟ್ ಇದೆ, ಆದರೆ ನಮಗೆ ಆ ಪ್ಲಾಟ್ಫಾರ್ಮಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ದಿಸ್ ಟೈಮ್ ವಾಟ್ ವಿ ಥಾಟ್ ಇಸ್ we will provide that platform to all the Mangaloreans and all the Dakshin Kannada people, and the talent which we found can't be explained. So talking about the 20 participants what you have selected, the first semi-finals we're going to see the 4 top finalists, semi-finalists who are going to be coming on stage. But before that, let's see their AV. ಇವರ ಹೆಸರು ವಿಶ್ವತಾ ಭಟ್. ಓದ್ತಾ ಇರೋದು ಫಸ್ಟ್ ಬಿಕಾಮ್. ಇವರ ಹಾಬೀಸ್ ಯೋಗ, ಪ್ಲೇಯಿಂಗ್ ಚೆಸ್, ವಾಚಿಂಗ್ ಕೊರಿಯನ್ ಡ್ರಾಮಾ ಸೀರೀಸ್, ಡಿಸೈನಿಂಗ್ ಮೆಹಂದಿ. ಇವರ ಫೇವರೆಟ್ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್. ಫೇವರೆಟ್ ಸಿಂಗರ್ ನರೂನ್ ಸಿಸ್ಟರ್ಸ್, ಸುನಿಧಿ ಚೌಹಾನ್, ಶಂಕರ್ ಮಹದೇವನ್, ಆತಿಫ್ ಅಸ್ಲಂ. ಇವರ ಹೆಸರು ಸುಶ್ರಿತ್ ಡಿ. ಇವರು ನಿಟ್ಟೆಯಲ್ಲಿ ತಮ್ಮ ಫಸ್ಟ್ ಇಯರ್ ಎಂಜಿನಿಯರಿಂಗ್ ನ ಓದ್ತಾ ಇದ್ದಾರೆ. Your hobbies: watching TV, composing poems. Your favorite music directors: Shankar Ehsan Loy, Sachin Jigar, Ajay Atul. Your favorite singers: Shankar Mahadevan, Sonu Nigam. Yuru Rakshita Rao. Uru Shivamogga. Sadyake 3rd year MBBS ಮಾಡ್ತಾ ಇದ್ದಾರೆ. Your hobbies: music, dance and poetry. Your favorite music director: Ilayaraja, AR Rahman. Your favorite singer: SPB, Asha Bhonsle, Shreya, Arijit Singh. Yura ಹೆಸರು Meldrick D'Souza, Uru Mangaluru. Working as a document controller. Your hobbies: photography, singing, rapping, athletics, ಮತ್ತು cricket. Your favorite music director: Vishal Shekhar. Favorite singer: Shreya Ghoshal, Shafaqat Amanat Ali. Mangalore Idol. Okay, these are our first semi-finalists who are on stage with me, and you have seen their auditions and they have made it for this particular top 20. So let's go on and see the most important people in this episode, that is our judges. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡ, ತೆಲುಗು, ತಮಿಳ್ ಹಾಗೂ ಮಲಯಾಳಂ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನ ಕೊಟ್ಟ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ. ತಮ್ಮ 24ನೇ ವಯಸ್ಸಿನಲ್ಲೇ ಚಿತ್ರಗಳಿಗೆ ಚಿತ್ರ ಸಂಗೀತ ನೀಡಲು ಪ್ರಾರಂಭಿಸಿದರು. ಸವಾರಿ, ಸವಾರಿ 2, ಕ್ರೇಜಿ ಲೋಕ, ಮಳೆಬಿಲ್ಲೆ, ಪೃಥ್ವಿ ಹೀಗೆ ಅನೇಕ ಚಿತ್ರಗಳಿಗೆ ಸಂಗೀತ ನೀಡಿದ ಇವರು ದಕ್ಷಿಣ ಭಾರತದ ಅತಿ ಬೇಡಿಕೆಯ ಸಂಗೀತ ನಿರ್ದೇಶಕ. 2015ರ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ಸ್ ನಲ್ಲಿ ಸುಮಾರು 6 ಪ್ರಶಸ್ತಿಗಳನ್ನ ಬಾಚಿದ ಇವರು ಇವತ್ತು ಮ್ಯಾಂಗ್ಳೂರ್ ಐಡಲ್ನ ಜಡ್ಜ್ ಆಗಿರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಅವರಿಗೆ ಮ್ಯಾಂಗ್ಳೂರ್ ಐಡಲ್ ಕಡೆಯಿಂದ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡದ ಖ್ಯಾತ ಗಾಯಕಿ ಸುಪ್ರಿಯಾ ಲೋಹಿತ್. ಸಂಗೀತಗಾರರ ಕುಟುಂಬದಿಂದ ಜನಿಸಿದ ಇವರು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದು ಅವರ ಗುರುಗಳಾದ ವಿದ್ವಾನ್ ಶ್ರೀ ಮುನಿ ವೆಂಕಟಪ್ಪನವರಿಂದ. ಇಲ್ಲಿವರೆಗೂ ಕನ್ನಡ, ತುಳು, ತೆಲುಗು ಹೀಗೆ ಅನೇಕ ಭಾಷೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಇವರ ಆಟಗಾರ ಚಿತ್ರದ ತಾರಮಯ್ಯ ಹಾಗೂ ಸವಾರಿ 2 ಚಿತ್ರದ ನಿನ್ನ ದನಿಗಾಗಿ ಅತ್ಯಂತ ಜನಪ್ರಿಯಗೊಂಡಂತ ಹಾಡುಗಳು. ಮ್ಯಾಂಗ್ಳೂರ್ ಐಡಲ್ ಕಡೆಯಿಂದ ಗಾಯಕಿ ಸುಪ್ರಿಯಾ ಲೋಹಿತ್ ಅವರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಕನ್ನಡದ ಖ್ಯಾತ ಗಾಯಕ ಸಂತೋಷ್ ವೆಂಕಿ. ಸಂಗೀತಗಾರರ ಕುಟುಂಬದಿಂದ ಬಂದ ಇವರು ಕನ್ನಡದಲ್ಲಿ ಅನೇಕ ಹಿಟ್ಟು ಹಾಡುಗಳನ್ನ ಕೊಟ್ಟ ಗಾಯಕ. ಇವರ ಆರಾಮಗಿರಿ ಸುಬ್ಬಲಕ್ಷ್ಮಿ, ಆಟಗಾರ ಚಿತ್ರದ ತಾರಮಯ್ಯ ಅತಿ ಜನಪ್ರಿಯಗೊಂಡಂತ ಹಾಡುಗಳು. ಕನ್ನಡದ ಹೆಸರಾಂತ ಸಂಗೀತ ನಿರ್ದೇಶಕರಾದ ವಿ ಹರಿಕೃಷ್ಣ, ಮಣಿಕಾಂತ್ ಕದ್ರಿ, ಅರ್ಜುನ್ ಜನ್ಯ ಇವರೊಂದಿಗೆ ಕೆಲಸ ಮಾಡಿರೋ ಅನುಭವ. ಸಂತೋಷ್ ವೆಂಕಿ ಅವರು ಇವತ್ತು ನಮ್ಮೊಂದಿಗಿರುವುದು ಅತಿ ಹೆಮ್ಮೆಯ ವಿಷಯ. ಮ್ಯಾಂಗ್ಳೂರ್ ಐಡಲ್ ತಂಡ
ಸಂತೋಷ್ ವೆಂಕಿ ಅವರಿಗೆ ಸ್ವಾಗತಿಸುತ್ತಿದೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಒಂಟಿಗಿರುವಾಗ ಕುಂಟು ನೆಪತ್ತೋರಿ ಬಂದ ಕನಸೆಲ್ಲ ನಿನ್ನದು, ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ, ಮುತ್ತಿನ ಅಂಕಿತ ಬೇಕಲ್ಲ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಎಲ್ರಿಗೂ ನಮಸ್ಕಾರ. ಐ ಫೀಲ್ ಪ್ರೌಡ್ ಟುಡೇ ಟು ಬಿ ಎ ಮ್ಯಾಂಗ್ಳೂರಿಯನ್. ನಾನಿವಾಗ ಈ ವರ್ಷ ಎರಡನೇ ಎಡಿಷನ್ಗೆ ನಾನು ಜಡ್ಜ್ ಆಗಿ ಬರ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಆ್ಯಂಡ್ ಅವಾರ್ಡ್ಸ್ ಎಲ್ಲನೂ ನಮ್ಮ ಕಷ್ಟಕ್ಕೆ ನಮ್ಮ ಪರಿಶ್ರಮಕ್ಕೆ ದೇವರು ಕೊಡುವಂತಹ ಪ್ರತಿಫಲ. ಅದನ್ನು ಎಕ್ಸ್ಪೆಕ್ಟ್ ಮಾಡದೆ ನಾವು ವಿ ಹ್ಯಾವ್ ಟು ಪುಟ್ ಅವರ್ ಹಾರ್ಡ್ ವರ್ಕ್, ಹಾರ್ಟ್, ಮೈಂಡ್ ಆ್ಯಂಡ್ ಸೋಲ್, ಎವ್ರಿಥಿಂಗ್ ಇನ್ ಟು ಅ ಕಂಪೋಸಿಷನ್ ಆರ್ ಆ ವರ್ಕ್. ಸೊ ಹಾರ್ಡ್ ವರ್ಕ್ ಮಾಡಿದರೆ ಡೆಫಿನೆಟ್ಲಿ ಅದಕ್ಕೆ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅಸ್ ಅಗೇನ್. Thank you very much, judges. You can please take your seat, and we're going to interact with you more. We have more serials to come up. Please take your seat. Thank you very much. Not waste time, and let's move on to the first participant who's going to sing a wonderful Hindi number. The first participant is Vishwata. मन तेरा जो रोग है, मोहे समझ न आए, पास है जो सब छोड़ के दूर को पास बुलाए, जिया लागे ना तुम बिन मोरा, जिया लागे ना तुम बिन मोरा, जिया लागे ना तुम बिन मोरा, जिया लागे ना तुम बिन मोरा. क्या जाने क्यों है, क्या जाने कैसी अनदेखी सी जो खिंचती है, जो ले चली है, जो खिंचती है, जो ले चली है. अब यूं मुझे तेरी ओर हो, मैं अनजानी हूँ वो कहानी, होगी ना जो पूरी. ओ मैं अनजानी हूँ वो कहानी, होगी ना जो पूरी.
Thank you. Thank you, Vishwata. It was wonderful singing. And why did you select this song? It was easy, or it was I like Sonam Mahapatra's voice. That also? suits And me you little. think that you do sound like that? Yeah, little. Okay, great. Okay, we move on to the next participant, Suhrit, for us. मैं भी गुमसुम तू भी खामोश है सच है समय का ही सब दोष है धड़कन धड़कन एक घम रहता है वो जाने क्यों फिर भी दिल कहता है जी ले जरा कहता है दिल जी ले जरा हे हम सफर हम नवा पास आ जी ले जरा है जिंदगी माना दर्द भरी फिर भी इसमें ये राहत भी है मैं हूँ तेरा ओ तू है मेरी यूं ही रहे हम ये चाहत भी है फिर दिल के दिल से पुल क्यों टूटे हैं क्यों हम जीने से इतने रूठे हैं दिल के दरवाजे हम खोले वो हम दोनों जी भर के रोले जी ले जरा कहता है दिल जी ले जरा हे हम सफर हम नवा पास आ जी ले जरा Nice number, but I think you picked up some number which you liked it, or is it like you like the voice of that person? I felt the voice suits my voice better. Okay, that's And the feel of the song is really good. Okay, before moving on to the next participant, let me just, people will be thinking why the judges are not giving the comments. They will be giving their opinions maybe in the second round. So please wait for that. Just move on to the next participant, that will be Melvin. दिल क्या कहता है मेरा क्या मैं बताऊं तुम ये समझोगे शायद मैं पागल हूँ दिल क्या कहता है मेरा क्या मैं बताऊं तुम ये समझोगे शायद मैं पागल हूँ दिल करता है टीवी टावर पे मैं चढ़ जाऊं चिल्ला चिल्ला के मैं ये सबसे कह दूं है ये वक्त का इशारा हर लम्हा पुकारा यूं ही देखता है क्या तू जिंदगी मिलेगी ना दोबारा दिल करता है सड़कों पर जोर से गाऊं सब अपने अपने घर की खिड़की खोले दिल में ऐसे जोशीले गीत सुनाऊं मेरे गीतों को सुन के सब ये बोले है ये वक्त का इशारा हर लम्हा पुकारा यूं ही देखता है क्या तू जिंदगी मिलेगी ना दोबारा
Great. Now, it's nice to see that you have picked up a rock type of a song. You know, very bold effort, I can say. How come you picked up this song? I felt I would be pretty comfortable with the song. Anyway, all the best to you. All the best. Thank you. Okay, let's move on to the next participant. That will be Rakshita Rao. ये बातें हैं पुरानी, कैसी पहेली है ये, कैसी पहेली जिंदगानी। थामा हरो का इसको किसने, हाय तो बेतपानी। कैसी पहेली है ये, कैसी पहेली जिंदगानी। ला 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 ला, zू 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 zू, zू 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 zू, पीले इसे, इसमें नशा, जिसने पिया वो गम में भी हंसा। पल में हंसाया और पल में रुलाया ये कहानी। कैसी पहेली है ये, कैसी पहेली जिंदगानी। थामा हारो का इसको किसने, हाय तो बेतपानी। ओ कैसी पहेली है ये, कैसी पहेली जिंदगानी। Thanks for your wonderful song. Okay, the competition is heating up. We had the 4 participants finishing their Hindi rounds. Shall we have a break? Here we go. Break. रसिका रसिका बोलू మెల్లని తూరాడు రసదా నిమిష ಕಂಡಾಗಲಿ ಮೆರೆದಾಡು. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನ್ಸನ್ನ ನನ್ಸ್ ಮಾಡ್ದವ್ರು ಯಾರು ಹೇಳಿ? ಇಲ್ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? ಕಂಗ್ರಾಟ್ಸ್. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Sri Garodi Steels. Establish relationship with steel. Tech Pro Solutions brings you cutting-edge display solutions, outstanding quality HD LED, Advertising on LED screen, branding on LED on wheels. at highly affordable rates. For enquiries and orders, contact Tech Pro Solutions.
Electrical Point, one of the best and largest decorative lighting showroom and accessories in Karnataka. Electrical Point Complex, Buns Hostel, opposite CV Naik Hall, Mangalore. Electrical Point near Karavali Circle, Udupi. Mangalore Idol. Okay, welcome after the break, and we are ready for the next round, which is going to be a regional round. In this round, you can pick up your choice of regional round. It can be Kannada, Tulu, Konkani, Hindi, Marathi, Bhojpuri, whatever you want to sing. Okay, anyway, let's move on to the regional round now. Over to you. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲಿ ಮೆರೆದಾಡು ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲಿ ಮೆರೆದಾಡು ಕಣ್ಣು ಕಣ್ಣು ಬೆರೆತ ಕೂಡಲೇ ವಯಸ್ಸು ಸೊಗಸು ಮಿಂಚಿದಾಗಲೇ ಕಣ್ಣು ಕಣ್ಣು ಬೆರೆತ ಕೂಡಲೇ ವಯಸ್ಸು ಸೊಗಸು ಮಿಂಚಿದಾಗಲೇ ಸೆಳೆವ ಸುಳಿಗೆ ಸಿಲುಕಿದಾಗಲೇ ಈ ಲೋಕದಾನಂದ ನೀ ದೋಚುವೆ ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. Okay, we had a Kannada number for the beginning of this regional round. Good, Jai Karnataka. I think we will move on to the judges now. Hi Vishwata. Hi. I absolutely loved your singing, both the you. rounds. Thank very you. lively, very chirpy. The way I think that's how you are, and you chose the right songs for you. My only advice would be the pitch factor. You were very pitchy, and in Hindi, the diction was a little bit of a problem. Like pavo, avo, it's pao, ao. You know, I think you should work on the diction. Otherwise, I loved both the songs. Thank you, ma'am. ನಮಸ್ತೆ ಈಶ್ವರ, Yes, yes. ತುಂಬ ಚೆನ್ನಾಗಿ ಹಾಡಿದ್ರಿ. Thank you. ಆ್ಯಸ್ ಸುಪ್ರಿಯ ಲೋಹಿತ್ ಟೋಲ್ಡ್, ಕೆಲವು ಕಡೆ ಪಿಚ್ಚಿಂಗ್ ಹೋಯ್ತು ಅಷ್ಟೇ. ಹಿಂದಿ ಸಾಂಗ್ ವಾಸ್ ಜಸ್ಟ್ ಓಕೆ, ಅಂದರೆ ಯು ಡಿಡ್ ವೆಲ್. ಬಟ್ ಐ ಲವ್ ದಿಸ್ ರಸಿಕಾ ರಸಿಕಾ, ದ ವೇ ಯು ಸ್ಯಾಂಗ್ ಇಟ್, ಯು ರಿಯಲಿ ಎಂಜಾಯ್ಡ್ ಆ್ಯಂಡ್ ಲವ್ ದ ಎಕ್ಸ್ಪ್ರೆಷನ್ಸ್ ಆಲ್ಸೋ. Thank you, sir. ಸ್ವಲ್ಪ ಬೀಟ್ ಬಿಗಿನಿಂಗಲ್ಲಿ ಮಿಸ್ ಮಾಡಿದ್ರು ಅಂತ ನನಗೇನೋ ಇತ್ತು, ಬಟ್ ಯು ಕ್ಯಾರಿಡ್ ಇಟ್ ವೆಲ್. ಸೊ ಗುಡ್ ಲಕ್ ಟು ಯು. Thank you, sir. ಹಾಯ್ ವಿಶ್ವತಾ, Hi, sir. ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಹಿಂದಿ ಸಾಂಗಲ್ಲಿ ಹರ್ಕತ್ ನಂಗೆ ತುಂಬಾ ಇಷ್ಟ ಆಯಿತು. Thank you. ಸೊ ಆಲ್ ದಿ ಬೆಸ್ಟ್. Thank you, sir. Great, thank you, Ishita. Thank you, sir. All the best to you. Okay, we move on to the next participant. That will be Suhrit. ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ, ಕಡುಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು, ಕಣಕ್ಕೊಮ್ಮೆ ಕೊಲ್ಲು, ನನ್ನ ಕಾಡಿಸಿ ಪೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ನಾಡಿಯಲ್ಲಿ ನೆತ್ತರು ಹರಿ
ಪ್ರೀತಿಗೆಂದು ಅಳಿವಿಲ್ಲವೆಂದು ಇಲ್ಲೆಲ್ಲರೂ ಬಲ್ಲರು. ಈ ಪ್ರೀತಿಯು ಕೈ ಜಾರಿಯು ಎಂದೆಂದಿಗೂ ನೀ ಪ್ರೇಮಿಯೋ. ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು. ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು, ನನ್ನ ಕಾಡಿಸಿ ಪೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ. No, it was directed to the judge directly. The lady judge was sitting in front of him. Kolle kannannu, and all that explanation was like really suiting you. Over to you, judges, to judge them. ಹಾಯ್ ಸುಪ್ರೀತ್. Hi. ನನಗೆ ನಿಮ್ಮ ಹಿಂದಿ ಸಾಂಗಿಂತ ಈ ಕನ್ನಡ ಸಾಂಗ್ ತುಂಬ ಇಷ್ಟ ಆಯಿತು. ನಿಮ್ಮ ವಾಯ್ಸ್ ಕರೆಕ್ಟಾಗಿ ಸೂಟ್ ಆಗುತ್ತೆ, ಮತ್ತು ಆ ಎಕ್ಸ್ಪ್ರೆಷನ್ಸ್ ಏನಿದೆ ಮತ್ತು ಆ ರೆಂಡಿಷನ್ ಏನಿದೆ, ಐ ಥಿಂಕ್ ಯು ಡಿಡ್ ಅ ಮಚ್ ಬೆಟರ್ ಜಾಬ್ ಕಂಪೇರ್ ಟು ಹಿಂದಿ ಸಾಂಗ್. ಜೀಲೇಸರ ಐ ಥಿಂಕ್ ನಿಮ್ಮ ಪಲ್ಲವಿ ಟ್ಯೂನೇ ನೀವು ಚೇಂಜ್ ಮಾಡಿ ಹಾಡಿದ್ರಿ ಅನ್ಸುತ್ತೆ. ನೀವು ಅದು ಒಂದೇ ವರ್ಷನ್ ಇರೋದಲ್ವಾ? Only one version. ಒಂದೇ ವರ್ಷನ್ ಇರೋದಲ್ವಾ? ನನಗೆ ನೀವು ಪಲ್ಲವಿ ಫುಲ್ ಪಲ್ಲವಿ ನನಗೆ ಟ್ಯೂನ್ ಅಲ್ಲಲ್ಲಿ ಫುಲ್ ಒರಿಜಿನಲ್ ಥರ ಕೇಳಿಸಿಲ್ಲ. ಸೊ ಐ ಥಿಂಕ್ ಸ್ವಲ್ಪ ವೆನ್ ಯು ಲರ್ನಿಂಗ್ ಅ ಸಾಂಗ್ ಯು ಶುಡ್ ಬಿ ಏಬಲ್ ಟು ಡೂ ಜಸ್ಟಿಸ್ ಆಸ್ ಮಚ್ ಆಸ್ ಪಾಸಿಬಲ್. ಒರಿಜಿನಲ್ನ ಡಿಸ್ಟರ್ಬ್ ಮಾಡದೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಆ್ಯಡ್ ಮಾಡಬೇಕು. ಸೊ ಅದೊಂದು ನನಗೆ ಐ ಫೆಲ್ಟ್ ಅ ಲಿಲ್ ಸರ್ಪ್ರೈಸ್ಡ್ ಟ್ಯೂನ್ ಚೇಂಜ್ ಆಗಿದ್ದು. ಬಟ್ ಅದರ್ವೈಸ್ ನಂಗೆ ಈ ಸಾಂಗ್ ಇಷ್ಟ ಆಯಿತು. ಥ್ಯಾಂಕ್ ಯು. ಸುಹೃತ್ ನಮಸ್ಕಾರ. ನಮಸ್ಕಾರ. ಫಸ್ಟ್ ಸಾಂಗ್ ಅಷ್ಟೇನೋ ಇಂಪ್ರೆಸ್ ಆಗಿಲ್ಲ, ಯಾಕಂದರೆ ತುಂಬ ಕಡೆ ಪಿಚ್ಚಿಂಗ್ ಆ್ಯಂಡ್ ಫೀಲ್ ಕೂಡ, ಅಂದರೆ ಮೇ ಬಿ ಯು ಟ್ರೈಂಗ್ ಟು ಇಮಿಟೇಟ್ ದ ಒರಿಜಿನಲ್ ಸಿಂಗರ್ ಅಂತ ಅನಿಸ್ತು ನನಗೆ. ತುಂಬ ವಿಬ್ರ್ಯಾಟೋ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಹಾಡೋಕ್ಕೆ ಟ್ರೈ ಮಾಡಿದ್ರಿ. ಬಟ್ ದಿಸ್ ಸಾಂಗ್ ಇಟ್ಸ್ ರಿಯಲಿ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿ ಹಾಡಿದ್ರಿ. ಸ್ವಲ್ಪ ಕಾನ್ಷಿಯಸ್ ಆಗಿ ಹಾಡ್ತಾ ಇದ್ರಿ ನೀವು. ಅದನ್ನು ಸ್ವಲ್ಪ ಲೂಸ್ ಇನ್ ಯುವರ್ ಸೆಲ್ಫ್, ಸ್ವಲ್ಪ ಫ್ರೀಯಾಗಿ ಹಾಡಿ. ಇವಾಗ ಅದರ್ ಕಾಂಟೆಸ್ಟೆಂಟ್ಸ್ ಆರ್ ಲೈಕ್ ಎಂಜಾಯಿಂಗ್ ದಿ ಸಾಂಗ್. ನೀವು ಇನ್ನೂ ತುಂಬ ಸ್ಟಿಫ್ ಆಗಿದ್ದೀರಾ. ಸೊ ಮ್ಯೂಸಿಕ್ ಈಸ್ ನಾಟ್ ಸ್ಟಿಫ್ ಆಗಿರಬಾರ್ದು, ಸ್ವಲ್ಪ ಆ ಥರ ಇದು ಮಾಡಿದರೆ. ಆ್ಯಂಡ್ ನಿಮಗೆ ಅಂದರೆ ಒಳ್ಳೆ ಟಿಂಬರ್ ಇದೆ ವಾಯ್ಸಲ್ಲಿ. ಯು ಹ್ಯಾವ್ ಅ ವೆರಿ ಗುಡ್ ಬೇಸಿ ವಾಯ್ಸ್. ಸ್ವಲ್ಪ ಶ್ರಮ ಪಡಬೇಕು ನೀವು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಹಾಯ್ ಸುಹೃತ್. ಹಾಯ್ ಸರ್. ನಿಮ್ಮ ಫಸ್ಟ್ ಸಾಂಗ್ ಹಾಡುವಾಗ ತುಂಬಾ ಕ್ರ್ಯಾಕ್ ಇತ್ತು ವಾಯ್ಸು, ಬಟ್ ಟೋನ್ ಚೆನ್ನಾಗಿತ್ತು. ಕ್ರ್ಯಾಕ್ ಇದ್ರು. ಸೆಕೆಂಡ್ ಸಾಂಗ್ ಹಾಡುವಾಗ ಥ್ರೋಟ್ ಫುಲ್ ಸಾಂಗು ಬೀಟ್ ಆದಮೇಲೂ ಸ್ವಲ್ಪ ಡಿಲೇ ಥರ ಇತ್ತು, ಲೇಟ್ ಸಿಂಗಿಂಗ್ ಥರ ಇತ್ತು. ಆ ಬೀಟ್ ಒಳಗಡೆ ಮುಗಿತಾ ಇರಲಿಲ್ಲ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಆಲ್ ಥ್ಯಾಂಕ್ ಯು. Suresh, I think you got a lot of tips from the judges. See what they're saying with all this that Supriya said, that Manisa said. You get to learn a lot of things from them. So I'm sure this is going to help you a lot to improvise your singing. What do you say? Yes, sir. Okay, done. Anyway, all the best to you. So we move on to the next participant, and that will be Malbrick. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿದಂಪಲ್ಲಿ ಓವಲವೇ ನೀನಲ್ಲಿ ಹುಡುಗಾಟ ನಿನಗೆನ್ನಲ್ಲಿ ನನ್ನ ಎದೆಯೊಳಗೆ ನೀಳಿದು ಜನಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನೆಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಕೆ ನೀ ಹರಿಸು ಮನದಾಳದ ಉಲ್ಲಾಸನೇ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನಿನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ ಮಾತಲ್ಲಿ
ಕನಸನ್ನು ನಿನದೊಂದು ನೀ ತಿಳಿದಿದ್ದೆ. 108 ನೋವನ್ನು ನೀ ಬಂದು ಜೊತೆಯಿದ್ದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ. ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ. ಈಗೆಲ್ಲಿ ನೀ ಹೋದೆ ಕನಕರಿಸಿ ನೀವಾರೆ ಎದೆಗೂಡಿನ ಉಸಿರು ನೀನೇ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನೋವಲ್ಲು ನೀನೆ ನಗುವಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನನ್ನ ನಿನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ. Okay, great, wonderful, wonderful. I think you give a good treatment for this particular song, but excellent. But I think I cannot be the judge. I enjoyed the song, but I'm another layman. I'm going to study from Manikant Kadri how we really to sing in which scale. We're going to have the next round with that. Only me singing. Anyway, over to the judges now, please. ಹಾಯ್ ಮೆಲ್ರಿಕ್. ಹಾಯ್ ಮ್ಯಾಮ್. ನಿಮ್ಮ 2 ಸಾಂಗ್ ಸೆಲೆಕ್ಷನ್ ಇಷ್ಟ ಆಯ್ತು ನನಗೆ. ನಿಮ್ಮ ಸ್ಟೈಲಿಗೆ ತಕ್ಕಂತೆ ಸೆಲೆಕ್ಟ್ ಮಾಡಿದ್ದೀರಾ. ಬೋತ್ ಸಿಂಪಲ್ ಸಾಂಗ್ಸ್ ಆರ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಟು ಸಿಂಗ್. ನನಗೆ ಜಾಸ್ತಿ ಇಷ್ಟ ಆಗಿದ್ದು ನಿಮ್ಮ ಆ್ಯಟಿಟ್ಯೂಡ್. ಯು ಆರ್ ವೆರಿ ಎನರ್ಜೆಟಿಕ್. ಐ ಕ್ಯಾನ್ ಫೀಲ್ ಯುವರ್ ಎನರ್ಜಿ ವೆನ್ ಯುರ್ ಸಿಂಗಿಂಗ್. ಎಸ್ಪೆಷಲಿ ದ ಫಸ್ಟ್ ರೌಂಡ್ ಯು ಸ್ಯಾಂಗ್ ರಾಕ್ ಆನ್ ಆ್ಯಂಡ್ you had all that hip hop thing going on. So I like that attitude you bring on stage. ಬಟ್ ಸಿಂಗಿಂಗ್ ತುಂಬ ಸಿಂಪ್ಲಿಫೈಡ್ ಅನಿಸ್ತು. ಐ ಥಿಂಕ್ ತುಂಬ ಪ್ರಾಕ್ಟೀಸ್ ಮಾಡಬೇಕು ನಿಮ್ಗೆ. ಬರೀ ಶ್ರುತಿ ಬದ್ಧವಾಗಿ ತಾಳಬದ್ಧವಾಗಿ ಹಾಡಿದರೆ ಸಾಕಾಗಲ್ಲ. ತುಂಬ ಮೆಕ್ಯಾನಿಕಲ್ ಇರಬಾರ್ದು ಸಾಂಗ್. ಯು ಹ್ಯಾವ್ ಟು ಫಿಲ್ ಇನ್ ಲೈಫ್, ಅ ಲಾಟ್ ಆಫ್ ಎಮೋಷನ್ಸ್. ಮುಂಜಾನೆ ಮಂಜಲಿ ಇಟ್ ವಾಸ್ ಅ ಡೀಸೆಂಟ್ ಎಫರ್ಟ್, ಬಟ್ ಐ ಲೈಕ್ ಬೋತ್ ಯು ಪರ್ಫಾರ್ಮೆನ್ಸಸ್. ಥ್ಯಾಂಕ್ ಯು. Hi Melrick. ಹಾಯ್ ಸರ್. Good attempt. The first one, I love the attitude, and you're not scared of the stage. So that's a good thing for an artist and a singer. Good timbre. You have great potential. ಸ್ವಲ್ಪ ಪಿಚ್ ಅಷ್ಟೇ. ಅಂದರೆ ಇವಾಗ ಮುಂಜಾನೆ ಮಂಜಲಿ ಇಟ್ಸ್ ಅ ಬ್ಯೂಟಿಫುಲ್ ಕಂಪೋಸಿಷನ್, ಆ್ಯಂಡ್ ಅದನ್ನು ಹಾಡುವಾಗ ಓವರ್ ಎಕ್ಸ್ಪ್ರೆಷನ್ ಕೊಡಬೇಡಿ. ದಟ್ಸ್ ವಾಟ್ ಐ ಫೆಲ್ಟ್ ಕಪಲ್ ಆಫ್ ಪ್ಲೇಸಸ್. ಓಕೆ, ಇಟ್ ವಾಸ್ ಅ ವೆರಿ ಗುಡ್ ಅಟೆಂಪ್ಟ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ಆಮೇಲೆ ನಿಮ್ಮ ಮೊದಲನೇ ಸಾಂಗ್ ರಾಕ್ ಆನ್ದು ತುಂಬ ಚೆನ್ನಾಗಿತ್ತು. ಬಟ್ ಆ ಸಾಂಗ್ ಇನ್ನೂ ಸ್ವಲ್ಪ ಪವರ್ ಬೇಕಿತ್ತು. ರಾಕ್ ಆನ್ ಆ ಟೋನ್ ಬರಬೇಕು. ಆ್ಯಕ್ಚುಲಿ ಅದು ಆ ಕ್ರ್ಯಾಕ್ ಟೋನ್ ಬರಬೇಕು. ಮತ್ತು ಸೆಕೆಂಡ್ ಸಾಂಗ್ ಹಾಡಿದ್ರಲ್ಲ ಅದನ್ನು ಸ್ವಲ್ಪ ಇನ್ನೂ ಸಾಫ್ಟಾಗಿ, ಬಟ್ ಎಲ್ಲೂ ಶ್ರುತಿನೇ ಸಿಗ್ತಾ ಇರಲಿಲ್ಲ ಸೆಕೆಂಡ್ ಸಾಂಗು. ಥ್ರೋಟ್ ಸಾಂಗು, ಬಟ್ 2 ಸಾಂಗ್ ತುಂಬ ಚೆನ್ನಾಗಿ ನಿಭಾಯಿಸಿದ್ವಿ. So let's see what judges are going to decide on you. So all the best to you. ಥ್ಯಾಂಕ್ ಯು. So we move on to the next participant, that is Rakshita now. ಪ್ರೀತಿ ಅಂತ
a good shift from a Hindi fast number or to another melody. So nice to see that, and let's see what the judges feel of. Hi Rakshita. Hello ma'am. I think ಈ ರೌಂಡಲ್ಲಿ ಐ ಮೀನ್ ಈ ಎಪಿಸೋಡ್ನಲ್ಲಿ ಯು ಆರ್ ಮೈ ಫೇವ್ರೆಟ್ ಸಿಂಗರ್. Thank you so much ma'am. ತುಂಬ ಚೆನ್ನಾಗಿ ಹಾಡಿದ್ರಿ ಆ್ಯಂಡ್ ಫಸ್ಟ್ ಸಾಂಗ್ ಐ ಲವ್ಡ್ ಇಟ್. ಕೆಸಿ ಪಹಲಿ ತುಂಬ ಚೆನ್ನಾಗಿ ಹಾಡಿದ್ರಿ. ಪ್ರೀತ್ಸೆ ಅಂತನಲ್ಲಿ ಐ ಥಿಂಕ್ ಎರಡೂ ಸಾಂಗ್ ತುಂಬ ಸ್ಮಾರ್ಟಾಗಿ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ವಾಯ್ಸಿಗೆ ಸೂಟ್ ಆಗೋ ಥರ ಸೆಲೆಕ್ಟ್ ಮಾಡಿದ್ದೀರಾ. ಆ್ಯಂಡ್ ಒಂದು ಚಿಕ್ಕ ಅಡ್ವೈಸ್ ಏನಂದರೆ ಡಿಕ್ಷನ್. ನಿಮ್ಗೆ ಕನ್ನಡ ಬರುತ್ತಾ? ಕನ್ನಡ ಮಾತಾಡ್ತೀರಾ? ನೀನು ಯಾರು, ಆಟ, ಅದು ನೀವು ಹಾಡುವಾಗ ಆಟ, ಸೊ ಯು ನಾಟ್ ಫಿನಿಶಿಂಗ್ ದಟ್ ವರ್ಡ್. ಸೊ ಆ ಡಿಕ್ಷನ್ ಕಡೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಸ್ವಲ್ಪ ಪಿಚ್ಚಿಂಗ್ ಹಿಯರ್ ಆ್ಯಂಡ್ ದೇರ್, ಬಟ್ I loved both the songs. Thank you so much. Hi Rakshita. Hello sir. The first song, awesome. Thank you so much. We really loved your performance and the way you sang it, our expressions agli, great attitude. But Kannada song, ನಾನು ತುಂಬ ನಿರಾಶೆ ಆಯಿತು. ಸಾರಿ ಟು ಸೇ ದ್ಯಾಟ್. ಇನ್ನೂ ಚೆನ್ನಾಗಿ ಹಾಡ್ಬೋದಾಗಿತ್ತು, ಬಿಕಾಸ್ ಯು ಹ್ಯಾವ್ ಗ್ರೇಟ್ ಪೊಟೆನ್ಷಿಯಲ್ ಅಗೇನ್. ಸೊ ದಿಸ್ ವಾಸ್ ನಾಟ್ ಒಂದು ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಆಗಿರಲಿಲ್ಲ. ಫಸ್ಟ್ ಒನ್ ವಾಸ್ ಲೈಕ್ ರೈಟ್ ಆನ್ ಡಾಟ್. ಸೊ ಗುಡ್ ಲಕ್ ಟು ಯು. Thank you. ಹಾಯ್ ರಕ್ಷಿತಾ. Hello sir. ಮೊದಲನೇ ಸಾಂಗ್ ತುಂಬಾ ಚೆನ್ನಾಗಿತ್ತು. Thank you. ಅದು ಫೀಲ್ ನಿಮಗೆ ಏನಂದರೆ ನಿಮಗೆ ಫೀಲ್ ಕೊಡೋಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಪ್ರೀತ್ಸೆ ಅಂತ ಪ್ರಾಣ ತಿನ್ನು ತಾನ ಅದೆಲ್ಲ ಬರ್ತಾ ಇರಲಿಲ್ಲ. ಕನ್ನಡ ಸಾಂಗಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು. ಆಲ್ ದ ಬೆಸ್ಟ್. Thanks. So I see you have got a good comment from the judges, especially Supriya has really kept you there. So let's see, let's hope for the best, and all the best to you. Thank you sir. So we have done with the regional round. So it's time for the results. The judges are going to decide who is going to go for the final, the grand finale. So let's take a short break. कहना ही क्या ये नैनिक अनजान से जो मिले चलने लगी मोहब्बत के जैसे ये सिलसिले. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನ್ಸನ್ನ ನನ್ಸ್ ಮಾಡ್ದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? Congrats. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್ ಭಾರತದಾದ್ಯಂತ. Sri Karodi Steels, established relationship with steel. Tech Pro Solutions brings you cutting edge display solutions, outstanding quality HD LED, advertising on LED screen, branding on LED on wheels at highly affordable rates. For enquiries and orders, contact Tech Pro Solutions.
Electrical Point, one of the best and largest decorative lighting showroom and accessories in Karnataka. Electrical Point Complex, Buns Hostel, opposite CV Naik Hall, Mangalore. Electrical Point near Karavali Circle, Udupi. Mangalore Idol. Okay, welcome back after the break, and now we have the judges with me with the results. So let's see who are the top two of this particular contestants. Well, Preetham, it was a very tough round indeed. Really? Okay, great. ತುಂಬ ಕಾಂಪಿಟಿಷನ್ ನಮಗೆ ಇತ್ತು, ಸೊ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ಗಳು ಆದವು ನಮ್ಮೊಳಗೆ. Yeah, I could see you all deciding who's going to be more. Yeah, because you know, and see, basically the results will be based on today's performance. Yes. Yeah, so it's not like ಯಾರನ್ನ ಒಂದು ಮೌಲ್ಯಮಾಪನ ಮಾಡುವಂತಹ ಒಂದು ಇದಲ್ಲ. ಇವತ್ತು ಈ ಮೂಮೆಂಟಲ್ಲಿ ಈ ಸ್ಟೇಜ್ ಮೇಲೆ ಮ್ಯಾಂಗ್ಳೂರ್ ಐಡಲಲ್ಲಿ ಇವರು ಹೇಗೆ ಹಾಡಿದರು ಅನ್ನೋದ್ರ ಮೇಲೆ ನಾವು ಇಬ್ಬರು ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡಿದ್ವಿ. And the names will be revealed by Supriya Lohit and Santosh Venki. Okay, the first contestant moving on to the next round is my favorite, Rakshita. ये बातें हैं पुरानी, कैसी पहेली है ये, कैसी पहेली जिंदगानी. Okay, Rakshita, please come. Please be standing there. Please be standing there. Yes. And the second name is Vishwata. रसिका रसिका बोलू मेल्लने तूराडू रसदा निमिष कंडागली मेरिदाडू. Okay, so we have both the ladies who have gone forward for the semi-final, but not to forget the two young boys who have done well, and they are going to ಇವ್ರು be... ತುಂಬಾ ಚೆನ್ನಾಗಿ ಹಾಡಿದ್ರು, ಬಟ್ ಹೌದು. ನಿಮಗೆ ಸೂಟ್ ತುಂಬಾ ಆಗುವಂತ ಕ್ಲೋಸ್ ಇತ್ತು, ತುಂಬಾ marks ತುಂಬಾ ಕ್ಲೋಸ್ ಇತ್ತು. You one guys have missed by 2 or 3 marks. Yeah. So, but good effort. You had fun on stage. You didn't. You were very nervous. Yeah, he was literally like, ನನಗೆ PT ಕ್ಲಾಸಿಗೆ ಬಂದಾಗ ಅನ್ಸ್ಬಿಟ್ಟು ತುಂಬಾ ನರ್ವಸ್ ಆಗಿ ನಿಂತಿದ್ರು. But good effort, boys. And very good effort, girls. Thank you so much. Before they forget me, I'm there. You know, there's no space to stand, so I just squeezed in like this. So we are very happy to close the first episode with a high note, I can say. I don't know this scale, but in a high note somewhere. But I think we're going to have a closure of this particular episode. We had two versatile singers who are going to groom themselves, I'm sure, for the finals with all the tips what they've got, and also the two who have missed out this time. They're going to come back rocking next time, I'm sure. So both of them have given the great effort. So, and thanks for the judges for judging that, and that argument. Ultimate, the music director ka hi sunna padega. So I think they agreed with money. But anyway, so anyway, that's nice of all of you, and thanks for all the Daiji World viewers who are watching us. This is the first episode. We have still action-packed episodes coming. Let's close with wonderful voice of Supriya. Now, here we go. कहना ही क्या ये नैनिक अनजान से जो मिले, चलने लगी मोहब्बत के जैसे ये सिलसिले, अरमान ऐसे दिल में खिले जिनको कभी मैं न जानूं, वो हमसे हम उनसे कभी ना मिले, कैसे मिले दिल न जानूं, अब क्या करे क्या नाम ले, कैसे उन्हें मैं पुकारूं, कहना ही क्या ये नैनिक अनजान से जो मिले, चलने लगी मोहब्बत के जैसे ये सिलसिले. Thank you. Before we wind up, we will have a selfie now. We're going to have a selfie with the judges. Let's. Wow, that's excellent. That ultimate final. Okay, all guys come here. This. I need to say. Okay. Wait. This is just clicking me once. Okay, now. So all of you in. Let's go. Mangalore
आइडल। जब से तेरे नैना मेरे नैनों से लागे रे, तब से दीवाना हुआ, सबसे बेगाना हुआ, रब भी दीवाना लागे रे, रब भी दीवाना लागे रे हो। मोए नैना सुनी नाय कहना बहे मोरे नैना, बहे नैना भरे मोरे नैना झड़